ಮನೀಶ್ ಪಾಂಡೆ ವರ್ಸಸ್ ವಿರಾಟ್ ಕೊಹ್ಲಿ ಇವರಿಬ್ಬರು 2008ರ ಅಂಡರ್-19 ವರ್ಲ್ಡ್ ಕಪ್ ಅಲ್ಲಿ ಜೊತೆಲೇ ಆಡ್ತಾರೆ. ಅದಾದ ನಂತರ 2019ರ IPL ನಲ್ಲೂ RCB ಪರವಾಗಿ ಇಬ್ಬರು ಆಡ್ತಾರೆ. ಆದ್ರೆ ಮನೀಶ್ ಪಾಂಡೆ 2009ರಲ್ಲಿ RCB ಪರವಾಗಿ ಸೆಂಚುರಿ ಹೊಡೆದು IPL ನಲ್ಲಿ ಸೆಂಚುರಿ ಹೊಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಇದಾದ ನಂತರ ಮನೀಶ್ ಪಾಂಡೆ ಹೆಸರು ಇಂಟರ್ನ್ಯಾಷನಲ್ ಲೆವೆಲ್ ಕೇಳಿಸುತ್ತೆ. ಭಾರತಕ್ಕೆ ಒಬ್ಬ ಒಳ್ಳೆಯ ಬ್ಯಾಟರ್ ಸಿಕ್ಕಿದ್ದಾನೆ, ಇವನ ಕೆರಿಯರ್ ತುಂಬಾ ಚೆನ್ನಾಗಿರೋದೇ ಒಬ್ಬದೊಂದು ಸೆಂಚುರಿಯಿಂದ. ಆದ್ರೆ ಅವರ ಪರ್ಫಾರ್ಮೆನ್ಸ್ ದಿನದಿಂದ ದಿನಕ್ಕೆ ಮೇಲ್ ಹೋಗ್ಲೇ ಇಲ್ಲ, ಕೆಳಿತಾನೇ ಇತ್ತು. ಅವರು ಅದೊಂದು ಸೆಂಚುರಿ ಬಿಟ್ಟರೆ ಅದ್ ಯಾವುದೇ ಮ್ಯಾಚ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಕೊಡ್ಲೂ ಇಲ್ಲ. ಆದ್ರೆ ವಿರಾಟ್ ಕೊಹ್ಲಿ ಹಾಗಲ್ಲ, ಪ್ರತಿಯೊಂದು ಮ್ಯಾಚ್ ಅಲ್ಲೂ 100% ಕೊಟ್ಟಿದ್ದಾರೆ. ಪ್ರತಿಯೊಂದು ಇನ್ನಿಂಗ್ಸ್ ಅಲ್ಲೂ ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಅವರು ಬೆಸ್ಟ್ ಕೊಟ್ಟಿದ್ದಾರೆ. ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಿದ್ದಾರೆ. ಅವರು ಇವಾಗ ಕಿಂಗ್ ಕೊಹ್ಲಿ ಆಗಿದ್ದಾರೆ. ಆದ್ರೆ ಮನೀಶ್ ಪಾಂಡೆ ಹೆಸರಿಲ್ಲದೆ ಕಳೆದು ಹೋಗಿದ್ದಾರೆ. ವಿರಾಟ್ ಕೊಹ್ಲಿ ಕಷ್ಟಪಟ್ಟಿದ್ದಾರೆ. 5 ವರ್ಷದಿಂದ ವರ್ಷಕ್ಕೆ ಅವರು ಬೆಳಿತಾನೆ ಹೋಗಿದ್ದಾರೆ, ಕ್ರಿಕೆಟ್ ಕಲಿತಾನೆ ಹೋಗಿದ್ದಾರೆ, ಜನರಿಗೆ ರಂಜಿಸ್ತಾನೆ ಹೋಗಿದ್ದಾರೆ. ಆದ್ರೆ ಮನೀಶ್ ಪಾಂಡೆ ಅದೊಂದು ಸೆಂಚುರಿಯ ನಂತರ ಕಳೆದೇ ಹೋಗಿದ್ದಾರೆ. ಈಗ ಮನೀಶ್ ಪಾಂಡೆ ಒಬ್ಬ ಮಾಜಿ ಆಟಗಾರ ಎನ್ನುವ ಮಟ್ಟಿಗೆ ಕಳೆದು ಹೋಗಿದ್ದಾರೆ.